ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಹಿಂದಿನ ಲಾಗಲ್ಲಿ ಹೇಳಿದ್ನಲ್ವ ಅಮ್ಮನ ಮನೆಗೆ ಬಂದಿದ್ದೆ ಅಂತ. ಇದು ನೆಕ್ಸ್ಟ್ ಡೇ ಲಾಗು ಫ್ರೆಂಡ್ಸ್. ನೋಡಿ, ಮುಂದೆಗಡೆ ಹಬ್ಬದ ದಿನ ಈ ರೀತಿ ರಂಗೋಲಿ ಹಾಕ್ಬಿಟ್ಟು ಬಣ್ಣನ ತುಂಬಿದ್ದೆ. ಚಿಕ್ಕದಾಗಿ ಹಾಕಿದ್ದೀನಿ ರಂಗೋಲಿ. ದೊಡ್ಡದಾಗಿ ಹಾಕಿದ್ರೆ ಟೈಮ್ ಜಾಸ್ತಿ ಹಿಡಿಯುತ್ತಲ್ವ, ಹಾಗಾಗಿ ಚಿಕ್ಕದಾಗಿ ಹಾಕಿದೆ. ಇಲ್ಲಿ ನೋಡಿ, ಅಮ್ಮ ನನ್ನ ಮಗಳಿಗೆ ಬ್ರೆಡ್ ತಿನ್ನಿಸ್ತಾ ಇದ್ದಾರೆ. ನಮ್ಮದು ಕಾಫಿ ಎಲ್ಲ ಆಯಿತು. ಕಾಫಿ ಎಲ್ಲ ಇಷ್ಟೊತ್ತು ಕಾಲ 2 ಟೈಮ್ ಆಯಿತು. ಅಮ್ಮನ ಮನೆಗೆ ಬಂದರೆ ಟೀ ಜಾಸ್ತಿ ಕುಡಿತಾ ಇರ್ತೀನಿ ಫ್ರೆಂಡ್ಸು. ಇಲ್ಲಿ ನೋಡಿ, ಅಲ್ಲೇ ನನ್ನ ತಮ್ಮ ಪೂಜೆ ಮಾಡ್ತಾ ಇದ್ದಾನೆ. ದೇವ್ರ ರೂಮಲ್ಲಿ ಅಷ್ಟಾಗಿ ಬೆಳಕಿಲ್ಲ ಫ್ರೆಂಡ್ಸ್, ಯಾಕಂದರೆ ಚಿಕ್ಕದು ಕಲರ್ ಬಲ್ಪ್ ಹಾಕಿದ್ದಾರೆ. ಹಾಗಾಗಿ ಈಗ ನೋಡಿ, ಟೈಮ್ 7:30 ಆಗಿತ್ತು. ಅಷ್ಟರಲ್ಲೇ ಮನೆ ಪೂಜೆ ಎಲ್ಲ ಮುಗಿದಿದೆ. ಈಗ ಅಮ್ಮ ಹಿಂದೆಗಡೆ ಪಲಾವ್ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್. ನೋಡಿ, ಅಮ್ಮ ಈ ರೀತಿಯಾಗಿ ಒಲೆನ ಹಾಕ್ಕೊಂಡಿದ್ದಾರೆ. ಚೆನ್ನಾಗಿರುತ್ತೆ. ಹೊರಗಡೆ ನಾವು ಬಂದಾಗೆಲ್ಲ ಹೊರಗಡೆನೇ ಅಮ್ಮ ಎಲ್ಲರಿಗೂ ಅಡುಗೆ ಮಾಡೋ ಇಡೋದು. ಜಾಸ್ತಿ ಜನ ಅಲ್ವಾ, ಹಾಗಾಗಿ ನಾವು ಇಲ್ಲೇ ಚಾಪೆ ಅಥವಾ ಚೇರ್ ಹಾಕ್ಕೊಂಡು ಇಲ್ಲೇ ತಿಂದ್ಬಿಡ್ತೀವಿ. ಹೊರಗಡೆ ತುಂಬ ಚೆನ್ನಾಗಿರುತ್ತೆ. ನಾನ್ ವೆಜ್ ಎಲ್ಲ ಜಾಸ್ತಿ ಇಲ್ಲೇ ಮಾಡೋದು. ವೆಜ್ ಮಾತ್ರ ಒಳಗಡೆ ಮಾಡ್ತಾರೆ. ಇಲ್ಲಿ ಪಲಾವ್ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡೋದ್ರಿಂದ ಹೊರಗಡೆ ಮಾಡ್ತಾಯಿದ್ದಾರೆ. ಅಕ್ಕ ಬರ್ತೀನಿ ಅಂದಿದ್ಲು, ಇನ್ನೂ ಬಂದಿಲ್ಲ. ಹಾಗಾಗಿ ಇಲ್ಲಿ ಬಟಾಣಿ ಬದಲು ಕಡಲೆಕಾಳನ್ನ ಯೂಸ್ ಮಾಡಿದ್ದಾರೆ. ಬಟಾಣಿ ಮರ್ತೋಗ್ಬಿಟ್ಟಿದ್ರು ನೈಟ್ ನೆನಕೋದು. ಹಾಗಾಗಿ ಇನ್ನು ಇದು ಬೇಕಲ್ವಾ ಮಟನ್ಗೆ ಕಡಲೆಗೊಜ್ಜು ಮಾಡೋದಕ್ಕೆ. ಹಾಗಾಗಿ ಕಡಲೆಕಾಳು ಅದರಲ್ಲೇ ನೆನೆಸಿರೋದು ಸ್ವಲ್ಪ ತಗೋಬಿಟ್ಟು ಇದು ಪಲಾವ್ಗೆ ಹಾಕಿ ಮಾಡ್ತಾಯಿದ್ದಾರೆ. ಚೆನ್ನಾಗಿರುತ್ತೆ ಟೇಸ್ಟು. ಬಟಾಣಿ ಆದರೂ ಅಷ್ಟೇ, ಕಡಲೆಕಾಳು ಆದರೆ ಅಷ್ಟೇ. ತುಂಬ ಚೆನ್ನಾಗಾಗಿತ್ತು ಪಲಾವು. ನೋಡಿ, ಇಲ್ಲಾಲೇ ದೇವಸ್ಥಾನಕ್ಕೆ ಆರತಿ ಎಲ್ಲ ಬರ್ತಾ ಇದ್ದಾವೆ. ನಮ್ಮ ಮನೆ ಮುಂದೆನೇ ಇರೋದು ಇದು ದೇವಸ್ಥಾನ. ಈ ಹಬ್ಬ ಏನೋ ತುಂಬ ಗ್ರ್ಯಾಂಡಾಗಿ ಮಾಡಲ್ಲ ಫ್ರೆಂಡ್ಸು, ತುಂಬ ಸಿಂಪಲಾಗಿ ಮಾಡ್ತಾರೆ. ಇದು ನಮ್ಮ ಅಪ್ಪಾಜಿ ಇಲ್ಲಿ ಘಟೆ ಇಳಿಸ್ತಾ ಇದ್ದಾರಲ್ವ, ಅವ್ರು ಬಂದುಬಿಟ್ಟು ನಮ್ಮ ಅಪ್ಪಾಜಿ ನಮ್ಮ ಮನೆಯಿಂದನೇ ಇದು ಬರೋದು. ಇದರಲ್ಲೇನೋ ಎಂಡ ಎಲ್ಲ ಹಾಕ್ಬಿಟ್ಟು ಪೂಜೆ ಮಾಡಿಬಿಟ್ಟು ಕೊಡ್ತಾರೆ. ಇದನ್ನು ತೊಗೊಂಡು ಅವ್ರು ಮುಂದೆ ಬರ್ತಾರೆ. ಅವ್ರ ಹಿಂದೆ ನಮ್ಮ ಮನೆದು ಆರತಿ ಬರುತ್ತೆ, ಅದರಿಂದ ಎಲ್ಲರೂ ಬರ್ತಾರೆ. ಬಟ್ ನಾನು ಇನ್ನೂ ರೆಡಿ ಆಗ್ತಾ ಇದ್ದೆ, ಹಾಗಾಗಿ ಅದನ್ನು ಯಾವುದನ್ನು ವೀಡಿಯೋ ಮಾಡೋದಕ್ಕಾಗಲಿಲ್ಲ. ಇಷ್ಟು ಆಗಿತ್ತು. ಮತ್ತು ಮರಿ ಕಡಿಯೋದನ್ನೆಲ್ಲ ನಾನು ವೀಡಿಯೋ ಮಾಡಲಿಲ್ಲ ಫ್ರೆಂಡ್ಸ್, ಯಾಕೋ ಇಷ್ಟ ಆಗಲಿಲ್ಲ. ಹಾಗಾಗಿ ನೋಡಿ, ಇಲ್ಲಾಲೆ ಮರಿನೆಲ್ಲ ಕಡ್ಕೊಬಂದಿದ್ದಾಯಿತು. ಇಲ್ಲಿ ಮಟನ್ನೆಲ್ಲ ಕಟ್ ಮಾಡ್ತಾಯಿದ್ದಾರೆ. ಆ ಕಡೆ ತಲೆ ಕಾಲೆಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ. ಅಷ್ಟರಲ್ಲಿ ಅಮ್ಮ ಬಂದುಬಿಟ್ಟು ಈ ಕಡೆ ಚಿಕನ್ ಮಾಡ್ತಾಯಿದ್ದಾರೆ. ಆ ಕಡೆ ಇರೋದು ಬಾಯ್ಲರ್ ಕೋಳಿ, ಈ ಕಡೆ ಇರೋದು ಮೊಟ್ಟೆ ಕೋಳಿ. ಒಂದು ಕಡೆ ಫ್ರೈ ಮಾಡ್ತಾಯಿದ್ದಾರೆ, ಈ ಕಡೆ ಸಾಂಬಾರು ಮಾಡ್ತಾಯಿದ್ದಾರೆ. ಎರಡನ್ನೂ ಮಾಡೋದಕ್ಕೆ ಇಟ್ಟಿದ್ದಾರೆ. ಏನಂದರೆ ಮಟನ್ ತಿಂದೇ ಇರೋದೆಲ್ಲ ತುಂಬ ಜನ ಇದ್ದೀವಿ ನಾವು, ತಿಂದೇ ಇರೋರು. ಅದ್ರ ಚೌಟೇನ ಮಿಸ್ಸಾಗಿ ಇದಕ್ಕೆ ಏನಾದರೂ ಅದ್ದಿದ್ರೂ ಅದೇನೋ ಅಂತಾರಲ್ವ, ಅಲರ್ಜಿ ಆ ಥರ ಆಗಿಬಿಡುತ್ತೆ. ಹಾಗಾಗಿ ಅದು ಮಟನ್ ತರೋವಷ್ಟರಲ್ಲಿ ಚಿಕನ್ನೆಲ್ಲ ರೆಡಿ ಮಾಡಿ ಇಡೋಣ ಅಂತ ಮಾಡ್ತಾಯಿದ್ದಾರೆ. ಮಸಾಲೆ ಎಲ್ಲ ನನ್ನ ತಮ್ಮ ಗ್ರೈಂಡ್ರಿಗೇ ಹಾಕಿಸ್ಕೊಬಂದಿದ್ದ, ಹಾಗಾಗಿ ಮಸಾಲೆದೇನು ರಿಸ್ಕ್ ಅನ್ನಿಸ್ಲಿಲ್ಲ. ಇಲ್ಲಿ ನೋಡಿ, ಅಮ್ಮ ಹಿತ್ತಲಲ್ಲಿ ಗಿಡಗಳನ್ನ ಎಷ್ಟು ನೀಟಾಗಿ ಹಾಕಿದ್ದಾರೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಹೂ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ನಾನು ಆಲ್ರೆಡಿ ಒಂದು 3 ಮಂತ್ಸ್ ಬ್ಯಾಕು ಅಮ್ಮನ ಹಿತ್ತಲಕ್ಕೆ ಗಿಡಗಳು ಅಂತೇಳ್ಬಿಟ್ಟು ವೀಡಿಯೋ ಮಾಡಿದ್ದೆ ಫ್ರೆಂಡ್ಸ್. ಯಾರಾದರೂ ನೋಡಿಲ್ಲ ಅಂದರೆ ನೋಡಿ. ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ ಗಿಡಗಳು. ಹಾಗೂ ಈಗ ಇನ್ನೂ ಸ್ವಲ್ಪ ಹೈಟ್ ಆಗಿದೆ ಗಿಡ. ನೋಡಿ, ಒಂದು 7ರಿಂದ 8 ರೋಸ್ ಬಿಟ್ಟಿತ್ತು. ಚೆನ್ನಾಗಿತ್ತು ಗಿಡಗಳೆಲ್ಲ. ಹಾಗಾಗಿ ಈಗ ಮಳೆ ಬೇರೆ ಜಾಸ್ತಿ ಅಲ್ವಾ, ಹಾಗಾಗಿ ಚೆನ್ನಾಗಿದೆ ಗಿಡಗಳು. ಇಲ್ಲೊಂದು ದಾಸವಾಳದ ಹೂವಿನ ಗಿಡ ಹಾಕಿದ್ದಾರೆ ನೋಡಿ, ಇದೂ ಬೇರೆ. ಒಟ್ಟು 3 ಥರ ಹಾಕಿದ್ದಾರೆ. ಇದೂ ತುಂಬ ಚೆನ್ನಾಗಿದೆ. 3 ಕಲರು ದಾಸವಾಳದ ಹೂವಿನ ಗಿಡನ ಹಾಕಿದ್ದಾರೆ. ಮತ್ತು ಕರಿಬೇವಿನ ಗಿಡ, ತುಳಸಿ ಗಿಡಗಳಂತೂ ತುಂಬ ಇದೆ. ಆಮೇಲೆ ಇದು ಬೆಂಡೆಕಾಯಿ ಗಿಡ ಒಂದು ಹಾಕಿದ್ದಾರೆ ಅಮ್ಮ. 1-2 ಹಾಕಿದ್ದಾರೆ. ಬೆಂಡೆಕಾಯಿ, ಬದನೆಕಾಯಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಗಿಡನೂ ಹಾಕ್ತಾ ಇರ್ತಾರೆ. ಈಗ ಸದ್ಯಕ್ಕೆ ಬೆಂಡೆಕಾಯಿ ಗಿಡ ಒಂದೇ ಹಾಕಿದ್ದು. ಮತ್ತು ಪುಂಡೆ ಸೊಪ್ಪು ಅಂತಾರಲ್ವ, ಅದು ಇತ್ತು ಪಕ್ಕದಲ್ಲಿ. ಬರಬೇಕಾದ್ರೆ ಕಿತ್ಕೊಬರೋಣ ಅಂದ್ಕೊಂಡ್ವಿ, ಬಟ್ ಮರೆತೇ ಬಂದ್ವಿ. ನೋಡಿ, ಇಲ್ಲಿ ಬೋಟಿ ಫ್ರೈ ರೆಡಿಯಾಗಿದೆ. ಇದು ಅರ್ಧ ತಿಂದಿದ್ದಾರೆ, ಇನ್ನು ಅರ್ಧ ತೋರಿಸ್ತಾ ಇದ್ದೀನಿ. ಮರ್ತೋಗ್ಬಿಟ್ಟಿದ್ದೆ ನನಗೆ. ಅದ್ರ ಸ್ಮೆಲ್ ಆಗಲ್ಲ, ಹಾಗಾಗಿ ಮಟನ್ ಮಾಡ್ಬೇಕಾದ್ರೆ ಜಾಸ್ತಿ ಹೋಗಲ್ಲ. ಆಲ್ರೆಡಿ ತಿಂದಿದ್ರು, ಅದು ಸ್ವಲ್ಪ ಬೇಗ ಆಗಿತ್ತು ಅಂತ. ಈ ಕಡೆ ಮಟನ್ ಸಾಂಬಾರು ಅಷ್ಟೇ ರೆಡಿಯಾಗಿದೆ. ನಾವು ಅಷ್ಟೇ ಮಟನ್ ಸಾಂಬಾರ್ಗೆ ಯಾರನ್ನೂ ಕರೆಸಿಲ್ಲ, ಹೊರಗಡೆ ಇದ್ದ ಭಟ್ರನ್ನ. ಅಮ್ಮನೇ ಚೆನ್ನಾಗಿ ಮಾಡ್ತಾರೆ, ಹಾಗಾಗಿ ಜಾಸ್ತಿ ಏನಲ್ವಲ್ಲ, ಹಾಗಾಗಿ ನಾವು ರಿಲೇಷನ್ನಿಗೂ ಯಾರೂ ಜಾಸ್ತಿ ಜನ ಕೇಳಿರಲಿಲ್ಲ. ಇಲ್ಲಿ ನೋಡಿ, ಮಕ್ಕಳು ನೋಡಿ ಎಲ್ಲ ಚೇರ್ನ ಜೋಡಿಸ್ತಾ ಇದ್ದಾರೆ ಊಟಕ್ಕೆ ಆಲ್ರೆಡಿ ಆಟ ಆಡಿಕೊಂಡು. ಹಾಗೆ ನಮ್ಮ ಮನೆ ಮುಂದೆ ಇರೋಂಥ ಗಿಡಗಳನ್ನ ತೋರಿಸ್ತಾ ಇದ್ದೀನಿ. ಇದು ಬಂದುಬಿಟ್ಟು ಮೆಹಂದಿ ಗಿಡ ಅಂತಾರಲ್ವ, ಅದು ಫ್ರೆಂಡ್ಸ್ ಮೆಹಂದಿ ಸೊಪ್ಪು. ತುಂಬ ಹೈಟ್ ಇತ್ತು, ಕಡ್ದಾಗ ಈ ರೀತಿ ಚೆನ್ನಾಗಿ ಚಿಗುರಿದೆ. ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಇಲ್ದಾಗ ಇಲ್ಲ ಅಂತಿರ್ತೀನಿ, ಬೆಂಗಳೂರಲ್ಲಿ ಇದ್ದಾಗ ಏನಾದರೂ ತಲೆಗೆ ಹಾಕ್ಕೊಳ್ಳೋಕ್ಕೆ ಅದಕ್ಕೆ ಇದಕ್ಕೆ ಅಂತ. ಬಟ್ ಮನೆ ಮುಂದೆ ಇದ್ರೂ ಅದನ್ನು ಯೂಸ್ ಮಾಡಲ್ಲ. ಇದು ಬಂದುಬಿಟ್ಟು ನೀರು ಬಾಳೆ ಅಂತಾರಲ್ವ, ಆ ಗಿಡ. ಈಗ ಮಧ್ಯಾಹ್ನ ಎಲ್ಲರೂ ಬಂದು ಊಟ ಮಾಡ್ಕೊಂಡು ಹೋದರು.
ಜಾಸ್ತಿ ಜನ ಯಾರೂ ಬಂದಿರಲಿಲ್ಲ. ಯಾಕಂದರೆ ನಮ್ಮ ಅತ್ತೆಯವ್ರ ಊರಲ್ಲಿ ಅಕ್ಕಪಕ್ಕದ ಊರುಗಳಿಗೆಲ್ಲ ಅವತ್ತೇ ಇತ್ತು, ಮಂಗಳವಾರನೇ ಆಲ್ಮೋಸ್ಟ್ ಇತ್ತು. ಹಾಗಾಗಿ ಯಾರೂ ಜಾಸ್ತಿ ಜನ ಬಂದಿರಲಿಲ್ಲ, ಸ್ವಲ್ಪ ಜನ. ಮತ್ತು ನನ್ನ ತಮ್ಮನ ಫ್ರೆಂಡ್ಸ್ ಎಲ್ಲ ಬಂದಿದ್ದರು ಬೆಂಗಳೂರಿಂದ. ಎಲ್ಲರೂ ಬಂದು ಊಟ ಮಾಡ್ಕೊಂಡು ಹೋದರು. ಈಗ ನೈಟು ನಮ್ಮ ಮನೆಯವ್ರ ಫ್ಯಾಮಿಲಿಯವ್ರು ಮಾತ್ರ ಕೂತ್ಕೊಂಡು ಊಟ ಮಾಡ್ತಾಯಿದ್ದಾರೆ. ನಮ್ಮ ತಮ್ಮನ ಫ್ರೆಂಡ್ಸ್ ಒಂದಿಬ್ಬರು, ಮತ್ತು ನಮ್ಮ ಭಾವ, ಅವರಮ್ಮ, ನನ್ನ ತಮ್ಮ, ಮತ್ತು ನಮ್ಮ ಹಸ್ಬೆಂಡು, ಇನ್ನೊಬ್ಬ ನನ್ನ ತಮ್ಮ, ಮತ್ತು ನಮ್ಮ ಅಪ್ಪಾಜಿ. ಇಷ್ಟು ಜನ ಮಾತ್ರ ಊಟಕ್ಕೆ ಕೂತಿದ್ರು. ಮಕ್ಕಳು ಇಷ್ಟು ಜನ ಕೂತಿದ್ರು. ಅವರು ಊಟಕ್ಕೆ ಅವ್ರಿಗೆ ನಾವು ಬಡಿಸ್ತಾ ಇದ್ದೀವಿ. ಅವ್ರದ್ದೆಲ್ಲ ಊಟ ಆದ ನಂತರ ಅವರು ನಮಗೆ ಬಡಿಸ್ತಾರೆ, ನಾವು ಊಟ ಮಾಡೋದು. ಅಷ್ಟಾದರೆ ಊಟದ್ದೆಲ್ಲ ರಿಸ್ಕಿನ ಕೆಲಸ ಎಲ್ಲ ಮುಗೀತು. ಇನ್ನು ಮಕ್ಕಳೆಲ್ಲ ಈ ಕಡೆ ಎಲ್ಲ ಮಕ್ಕಳೆಲ್ಲ ಆಟ ಆಡ್ಕೊಳ್ತಾ ಇದ್ದಾರೆ. ಅವರು ಅಷ್ಟೇ 10:30 ಆದರೂ ಮಲಗಿರಲಿಲ್ಲ, ಆಡ್ತಾನೇ ಇದ್ದರು. ಖುಷಿ ಎಲ್ಲರೂ ಸೇರಿರ್ತಾರಲ್ವ, ಹಾಗಾಗಿ. ಪ್ರಿಯಾಂಕಾ ಮತ್ತು ಅಮ್ಮ ಇಬ್ಬರು ಪಾತ್ರೆ ತೊಳ್ಕೊಬರೋಕ್ಕೆ ಹೋಗಿದ್ದಾರೆ. ಅವ್ರು ಪಾತ್ರೆ ತೊಳಿತಾ ಇದ್ದಾರೆ. ನಾನು ಮತ್ತು ಅಕ್ಕ ಒಳಗಡೆ ಎಲ್ಲ ನೀಟಾಗಿ ಕಸ ಹೊಡೆದ್ಬಿಟ್ಟು ನೆಲ ಎಲ್ಲ ಒರೆಸಿ ಕ್ಲೀನ್ ಮಾಡ್ತಾಯಿದ್ದೀವಿ ಮಲಗೋದಕ್ಕೆ. ಇಲ್ಲಿ ನೋಡಿ, ಇಲ್ಲಿ ಮಕ್ಕಳು ಬಟ್ಟೆ ಕಟ್ಕೊಂಡು ಕಣ್ಣ ಮುಚ್ಚಲೆ ಆಡ್ತಾಯಿದ್ದಾರೆ. ನೋಡಿ, ನನ್ನ ಮಗಳು ಎಲ್ಲಾದರೂ ಹೊರಗಡೆ ಹೋಗ್ಬಿಟ್ರೆ ಫುಲ್ ಖುಷಿ ಅವಳಿಗೆ. ನಿದ್ದೆನೂ ಬರೋಲ್ಲ, ಏನೂ ಬರೋಲ್ಲ. ನಾನು ಈ ವಿಡಿಯೋನ 2 ಸಲ ಎಡಿಟಿಂಗ್ ಮಾಡೋಂಗಾಯ್ತು ಫ್ರೆಂಡ್ಸ್. ಬಟ್ ಒಂದು ಸಲ ಎಲ್ಲ ಆಲ್ರೆಡಿ ವಾಯ್ಸ್ ಓವರ್ ಎಲ್ಲ ಕೊಟ್ಟು ರೆಡಿ ಮಾಡಿ ಇಟ್ಟಿದ್ದೆ. ಬಟ್ ನನ್ನ ಮಗನ ಯಾರೋ ತೊಗೊಬಿಟ್ಟು, ನನ್ನ ಮಗನೇ ಮಾಡಿರ್ತಾನೆ ಮೋಸ್ಟ್ಲಿ. ನನ್ನ ಮಗ ಇಲ್ಲ ನನ್ನ ತಮ್ಮನ ಮಗ ಇಬ್ಬರು ಸೇರ್ಕೊಂಡು ಮಾಡಿರ್ತಾರೆ. ಅದು ಏನು ಒತ್ತಿದ್ದಾರೋ ಏನೋ, ಎಷ್ಟು ಟ್ರೈ ಮಾಡಿದ್ರು ಮತ್ತೆ ಆ ವಿಡಿಯೋ ಮೂವ್ ಆಗಲೇ ಇಲ್ಲ. ಹಾಗಾಗಿ ಮತ್ತೆ ನಾನು ರಿಪೀಟಾಗಿ ಇನ್ನೊಂದು ಸಲ ಎಡಿಟಿಂಗ್ ಮಾಡೋಂಗಾಯ್ತು. ಇಲ್ಲಾಂದರೆ ನೆನ್ನೆನೇ ವಿಡಿಯೋ ಅಪ್ಲೋಡ್ ಮಾಡೋಣ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಸಂಡೇ ಬೇರೆ ಇದರಿಂದ ಕೆಲಸ ಇತ್ತು. ಹಾಗಾಗಿ ಇದು ನೆಕ್ಸ್ಟ್ ಡೇ ಲಾಗ್ ಫ್ರೆಂಡ್ಸ್. ನೋಡಿ, ಸೂರ್ಯ ಉದಯಿಸ್ತಾ ಇದ್ದಾನೆ ಈಗ ತಾನೆ. ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಬ್ಯೂಟಿಫುಲ್ಲಾಗಿರುತ್ತಲ್ವ. ಹಳ್ಳಿ ಕಡೆ ನೇಚರೇ ಚೆಂದ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಹಾಗೆ ಕೆರೆ ಕೋಡಿ ಬಿದ್ದಿದೆ ಅಂತ ಒಂದು ಸಲ ತೋರಿಸಿದ್ನಲ್ವ, ಅಲ್ಲಿ ನಮ್ಮ ಮನೆಯವರು, ನನ್ನ ತಮ್ಮ, ನಮ್ಮ ಭಾವ ಎಲ್ಲ ನೋಡೋಕೆ ಹೋಗಿದ್ರು. ನೀರು ಆಲ್ರೆಡಿ ಕಮ್ಮಿ ಆಗಿದಂತೆ. ಅಲ್ಲಿ ನೋಡಿ ಏಡಿಕಾಯಿ ಕಾಣಿಸ್ತಂತೆ. ಹಾಗಾಗಿ ಅದನ್ನೊಂದು ವೀಡಿಯೋ ಮಾಡಿದ್ರು ನಮ್ಮ ಮನೆಯವರು. ನನಗೆ ಈ ಏಡಿಕಾಯಿ ಸಾಂಬಾರು, ಏಡಿಕಾಯಿ ಗೊಜ್ಜು ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್. ಮಟನ್ ಏನೂ ತಿನ್ನಲ್ಲ, ಫಿಶ್ಶು ಮತ್ತು ಏಡಿಕಾಯಿ ಎರಡು ತುಂಬ ಇಷ್ಟಪಡ್ತೀನಿ. ಚಿಕನ್ಗಿಂತ ಫಿಶ್ಶು ಮತ್ತು ಇದು ಆಲ್ಮೋಸ್ಟ್ ತುಂಬಾ ಕಡಿಮೆ ಸಿಗೋದು. ಎಷ್ಟೋ ವರ್ಷ ಆಯಿತೋ ತಿಂದು. ಅದೊಂದು ನೋಡಿಬಿಟ್ಟು ಮತ್ತೆ ಎಲ್ಲಾದರೂ ಸಿಗುತ್ತೇನೋ ಅಂತ ಹುಡುಕಿದ್ದಾರೆ, ಬಟ್ ಎಲ್ಲೂ ಕಂಡಿಲ್ಲ. ಅದೊಂದೇ ಒಂದು ಕಾಣಿಸುತ್ತೆ ಅಷ್ಟೇ. ನಮ್ಮ ಅಕ್ಕನ ಮಗ, ನನ್ನ ಮಗ ಮತ್ತು ನಮ್ಮ ಹಸ್ಬೆಂಡು, ನಮ್ಮ ಭಾವ, ನನ್ನ ತಮ್ಮಮ್ಮ ಎಲ್ಲರೂ ಅಲ್ಲೇ ಸ್ನಾನ ಮಾಡ್ಕೊಂಡ್ಬಂದರು. ಸೋಪು ಶಾಂಪು ಹೋಗ್ಬಿಟ್ಟು ನೀರು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಅಲ್ಲೇ ಸ್ನಾನ ಮಾಡ್ಕೊಬಂದರು ಫ್ರೆಂಡ್ಸ್. ನಾವು ಅವ್ರು ಬರೋಷ್ಟರಲ್ಲಿ ಸ್ನಾನ ಎಲ್ಲ ಮಾಡಿ ರೆಡಿಯಾಗಿದ್ವಿ. ಏನಕ್ಕೆ ಅಂತಂದರೆ ಇಲ್ಲಿಗೆ ಬರೋಣ ಅಂತೇಳಿ. ಇಲ್ಲಿ ವರ್ಷ ಹಿರಿಯೂರಲ್ಲಿ ಗಣೇಶನ ಕೂರಿಸ್ತಾರೆ. 1 ಮಂತ್ ಪೂರ್ತಿ ಇರುತ್ತೆ ಗಣೇಶ. ಆರ್ಕೆಸ್ಟ್ರಾ ಎಲ್ಲ, ಭಜನಾ ಕಾರ್ಯಕ್ರಮ, ಆರ್ಕೆಸ್ಟ್ರಾ ಮತ್ತು ಹರಿಕತೆ ಎಲ್ಲ ಇರ್ತಾಯಿತ್ತು ಈ ವರ್ಷ. ಬಟ್ ಗಣೇಶನ ಬೇಗ ಬಿಟ್ಟಿದ್ದಾರೆ. ರೀಸನ್ ಏನಂತ ಗೊತ್ತಿಲ್ಲ. ಬಟ್ ಇದು ಆಟ ಆಡೋದೆಲ್ಲ ಹಾಗೆ ಇದೆ ಅಂತ ಹೇಳಿದ್ರು. ಹಾಗಾಗಿ ಮಕ್ಕಳೆಲ್ಲ ಇದ್ರಲ್ವ, ಸರಿ ಆಟ ಆಡಿಸ್ಕೊಂಡು ನಾವು ಆಟ ಆಡ್ಕೊಂಡು ಬರೋಣ ಅಂತೇಳಿ ಇಲ್ಲಿಗೆ ಬಂದಿದ್ದೀವಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ, ತುಂಬ ಖುಷಿ ಆಯಿತು. ಮಕ್ಕಳನ್ನು ಅಷ್ಟೇ ಎಲ್ಲದರಲ್ಲೂ ಆಡಿಸಿದ್ವಿ. ಬಟ್ ನಾನು ಇದು ಬ್ರೇಕ್ ಡ್ಯಾನ್ಸ್ ಅಂತಾರಲ್ವ, ಅದರಲ್ಲಿ ಆಟ ಆಡಿದೆ. ಹೋದ ಸರಿ ರಂಕಲ್ ರಾಟಿ ಅಂತಾರಲ್ವ, ಅದನ್ನು ಹತ್ತಿದ್ದೆ. ಅದು ಮೇಲ್ಗಡೆ ಹೋದರೆ ಫುಲ್ ಹಿರಿಯೂರು ಇದೆ. ಈಗ ತೋರಿಸ್ತಾ ಇದ್ದೀನಲ್ವ, ಅದು ಫುಲ್ ಮೇಲ್ಗಡೆ ಹೋದರೆ ಹಿರಿಯೂರ್ದು ಫುಲ್ಲು ವ್ಯೂ ಕಾಣಿಸುತ್ತೆ ಫ್ರೆಂಡ್ಸ್. ಮೇಲ್ಗಡೆ ಇದ್ದ ತುಂಬ ಸೂಪರಾಗಿ ಕಾಣಿಸುತ್ತೆ. ಬಟ್ ಅದ್ರ ಮೇಲೆ ಹೋಗಿ ವಿಡಿಯೋ ಮಾಡೋವಷ್ಟು ಇದಿಲ್ಲ, ತುಂಬ ಭಯ ಆಗುತ್ತಲ್ವ. ಮಿಸ್ಸಾಗಿ ಏನಾದರೂ ಮೊಬೈಲ್ ಕೆಳಗಡೆ ಬಿಟ್ಟರೆ ಸಿಗೋದಿಲ್ಲ. ಹಾಗಾಗಿ ಏನೋ ಅದನ್ನು ಹತ್ತಕ್ಕೂ ಹೋಗಲಿಲ್ಲ ನಾನು. ಹೋದ ವರ್ಷ ಹತ್ತಿದ್ದೆ ಅಷ್ಟೇ. ಕೆಲವೊಂದು ಆಟಗಳನ್ನ ಮಕ್ಕಳಿಗೆ ಆಟ ಆಡಿಸಿ ಮತ್ತು ನಾವು ಆಟ ಆಡಿದ್ವಿ. ತುಂಬ ಎಂಜಾಯ್ ಮಾಡಿದ್ವಿ, ಖುಷಿ ಸಿಕ್ತು ಫ್ರೆಂಡ್ಸ್. ನೀವು ಯಾರ್ಯಾರೆಲ್ಲ ಈ ಆಟಗಳನ್ನೆಲ್ಲ ಆಡಿದ್ದೀರ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಷ್ಟು ಖುಷಿ ಕೊಡುತ್ತಲ್ವ ಎಲ್ಲರೂ ಜೊತೆಗಿದ್ದಾಗ ಈ ರೀತಿ ಹೊರಗಡೆ ಹೋಗಿ ಆಟ ಆಡ್ಕೊಂಬರೋದು. ಅಲ್ಲಿ ನಾವು ಸ್ನ್ಯಾಕ್ಸ್ ಅಂತ ಏನೂ ತಿನ್ನೋದಕ್ಕೆ ಹೋಗಲಿಲ್ಲ ಫ್ರೆಂಡ್ಸ್. ಏನಕ್ಕೆ ಅಂತಂದರೆ ಊಟಕ್ಕೆ ಡಾಬಾಗೆ ಹೋಗೋಣ ಅಂದ್ಕೊಂಡ್ವಿ. ಹಾಗಾಗಿ ಆ ಕಡೆ ಸೈಡಲ್ಲಿರೋದು ದೋಣಿ, ಇದು ಬ್ರೇಕ್ ಡ್ಯಾನ್ಸ್ ಅಂತಾರೆ. ನಾನು, ನಮ್ಮ ಹಸ್ಬೆಂಡು, ನನ್ನ ತಮ್ಮ, ನಮ್ಮ ಅಕ್ಕನ ಮಗ 4 ಜನ ಮಾತ್ರ ಹತ್ತಿದ್ವಿ. ಅವರು ಫುಲ್ ಭಯ ಪಟ್ಕೊಂಡು ಬರಲಿಲ್ಲ ಇದನ್ನು ಆಟ ಆಡೋದಕ್ಕೆ. ನಾವು ಮಾತ್ರ ಹೋದ್ವಿ. ಅದಾದ ನಂತರ ಮಕ್ಕಳು ಇಲ್ಲಿ ಆಟ ಆಡ್ತಾ ಇದ್ದಾರೆ. ಹತ್ಸಿದ್ವಿ. ನನ್ನ ಮಗ ಸ್ವಲ್ಪ ದಪ್ಪ ಇರೋದ್ರಿಂದ ಅವನು ಆಟ ಆಡೋದಕ್ಕೆ ಅವ್ನ ಮೇಲೆ ಹತ್ತಕ್ಕೆ ಆಗ್ತಾ ಇರಲಿಲ್ಲ ಫ್ರೆಂಡ್ಸು. ಫುಲ್ಲು ಎಷ್ಟು ನೊಕ್ಕಿದ್ದೀವಿ ಅಂತಂದರೆ ಫುಲ್ ಹೊಟ್ಟೆ ನೋವು ಬಂದ್ಬಿಡ್ತು. ಅಷ್ಟು ನಕ್ಕು ಸಾಕಾಯಿತು. ನೋಡಿ, ನನ್ನ ತಮ್ಮನ ಮಗ ಮತ್ತು ನಮ್ಮ ಅಕ್ಕನ ಮಗ ಇಬ್ಬರು, ನನ್ನ ಮಗ ಇಬ್ಬರು ಎಷ್ಟು ಕಷ್ಟಪಡ್ತಾ ಇದ್ದಾರೆ. ನಮ್ಮ ಅಕ್ಕನ ಮಗಳೇನು ತೆಳ್ಳಗಿರೋದ್ರಿಂದ ಬೇಗ ಹೋಗ್ಬಿಟ್ಲು ಅವಳು. ಬಟ್ ನನ್ನ ಮಗನಿಗೆ ಹತ್ತಕ್ಕಾಗಲಿಲ್ಲ. ಫುಲ್ ಮೇಲ್ಗಡೆ ಹೋಗೋ ಅಷ್ಟೊತ್ತಿಗೆ ಫುಲ್ ಸುಸ್ತಾಗ್ಬಿಟ್ಟ ಅವನು ಸ್ವಲ್ಪ ಕಷ್ಟ ಆಯಿತು. ಅವನು ಒಂದೇ ರೌಂಡೇ ಆಡಿದ್ದು, ಹತ್ಬಿಟ್ಟ. ಆಮೇಲೆ ವಾಪಸ್ ಕರ್ಕೊಂಡ್ವಿ.
ನೋಡಿ ಅಲ್ಲೆಲ್ಲ ಆಟ ಆಡಿಸ್ಕೊಂಬಂದ ನಂತರ ಇಲ್ಲಿ ಡಾಬಾಗೆ ಬಂದಿದ್ದೀವಿ ಊಟ ಮಾಡ್ಕೊಂಡು ಹೋಗೋಣ ಅಂತೇಳಿ. ಎಲ್ಲರೂ ಊಟ ಮಾಡಿದ್ರು, ಬಟ್ ನಾನು ಮಾತ್ರ ಮಾಡಲಿಲ್ಲ. ಅಮ್ಮಂಗೆ ಬದನೆಕಾಯಿ ಸುಟ್ಬಿಟ್ಟು ಬಜ್ಜಿ ಮಾಡೋದಕ್ಕೆ ಕೇಳಿದ್ದೆ, ತುಂಬ ಇಷ್ಟ ನನಗದು. ಹಾಗಾಗಿ ಅಮ್ಮ ಬಜ್ಜಿ ಮಾಡಿ ಮುದ್ದೆ ಮಾಡಿದರು. ಎಲ್ಲರೂ ಊಟ ಮಾಡಿದ್ರು, ನಾನು ಮನೆಗೆ ಹೋಗಿ ಊಟ ಮಾಡಿದೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಲಾಗ್. ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ರಿಗೂ ಬಾಯ್.